ಫೈನಾನ್ಷಿಯಲ್ ಅಕೌಂಟಿಂಗ್ ಯೂನಿಟ್ 4 ಲೀಸಿಂಗ್ ಆ್ಯಂಡ್ ಹೈಯರ್ ಪರ್ಚೇಸ್. ಮೀನಿಂಗ್ ಆಫ್ ಲೀಸಿಂಗ್ ಅನ್ನೋದು ಒಂದು ಲೀಗಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಓನರು ಮತ್ತು ಯಾರು ಅಸೆಟ್ಸ್ನ ಯೂಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರು ಇಷ್ಟು ಪೀರಿಯಡ್ ಆಫ್ ಟೈಮ್ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಗ್ರಿಮೆಂಟ್ ಪೀರಿಯಡ್ ಆದಮೇಲೆ ಅಸೆಟ್ಸ್ನ ರಿಟರ್ನ್ ಮಾಡಬೇಕು. ಇದು ಲೀಸಿಂಗ್ ಅನ್ನೋದು. ಲೀಸಿಂಗ್ ಇಸ್ ಎ ಫೈನಾನ್ಷಿಯಲ್ ಸರ್ವಿಸ್ ಇಸ್ ಎ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಅಂಡರ್ ವೇರ್ ದಿ ಓನರ್ ಆಫ್ equipment or any other property transfer the right to use the equipment or property to the user for an agreed period of time in return for a periodic payment. ಕಂಟೆಂಟ್ಸ್ ಆಫ್ ಲೀಸ್ ಅಗ್ರಿಮೆಂಟ್ ಅಂದರೆ ಅಗ್ರಿಮೆಂಟಲ್ಲಿ ಏನೇನಿರುತ್ತೆ ಅಂದರೆ ನೇಮ್ ಆಫ್ ದಿ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಲೆಸ್ಸರ್ ಅಂದರೆ ಓನರ್ ಆಫ್ ದಿ ಅಸೆಟ್, ಲೆಸ್ಸಿ ಯಾರು ಅಸೆಟ್ಸ್ನ ಯೂಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರು ಲೆಸ್ಸಿ ಆಗ್ತಾರೆ. ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಪರ್ಟಿ ಅಂದರೆ ಪ್ರಾಪರ್ಟಿದು ಅದ್ರ ಬಗ್ಗೆ ಇರುತ್ತೆ, ಅದ್ರದ್ದು ಡೀಟೇಲ್ಸ್ ಎಲ್ಲ. ಅಮೌಂಟ್ ಆಫ್ ರೆಂಟ್, ಡ್ಯೂ ಡೇಟ್, ಗ್ರೇಸ್ ಪೀರಿಯಡ್, ಲೇಟ್ ಚಾರ್ಜಸ್, ಎಷ್ಟು ರೆಂಟ್ ಪೇ ಮಾಡಬೇಕು, ಡ್ಯೂ ಡೇಟ್ ಎಷ್ಟು, ಮತ್ತು ಲೇಟಾಗಿ ಪೇ ಮಾಡಿದ್ರೆ ರೆಂಟ್ನ ಎಷ್ಟು ಚಾರ್ಜ್ ಪೇ ಮಾಡಬೇಕು ಅದು. ಮತ್ತು ಮೋಡ್ ಆಫ್ ರೆಂಟ್ ಪೇಮೆಂಟ್ ಅಂದರೆ ಆನ್ಲೈನ್ ಆರ್ ಆಫ್ಲೈನ್. ಮೆಥಡ್ಸ್ ಆಫ್ ಟರ್ಮಿನೇಟ್ ಅಂದರೆ ಎಂಡ್, ಯಾವಾಗ ಅಗ್ರೀಡ್ ಪೀರಿಯಡ್ ಟೈಮ್ ಎಂಡ್ ಆಗುತ್ತೆ ಅನ್ನೋ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಲೀಸಿಂಗ್. ಫಸ್ಟ್ ಒನ್ನು ಕ್ಯಾಶ್ ಸೇವಿಂಗು. ನಾವು ಅಸೆಟ್ಸ್ನ ಯೂಸ್ ಮಾಡಬೇಕಾದಾಗ ಒಂದೇಕಿತ ಅಮೌಂಟ್ ಪೇ ಮಾಡ್ತೀವಿ, ಮತ್ತೆ ಪೇ ಮಾಡುವಂಗಿಲ್ಲ. ಸೊ ಆ ಅಮೌಂಟ್ನ ನಾವು ಸೇವ್ ಮಾಡಿಕೊಂಡು ಬೇರೆ ಇದಕ್ಕೆ ಯೂಸ್ ಮಾಡ್ಕೊಬೋದು. 100% ಫೈನಾನ್ಸಿಂಗ್ ಅಂದರೆ ಬೋತ್ ಲೆಸ್ಸರ್ಗೆ ಮತ್ತು ಲೆಸ್ಸಿಗೆ ಲೀಸಿಂಗ್ ಅನ್ನೋದು ಯೂಸ್ಫುಲ್ ಆಗುತ್ತೆ. ಕನ್ವೀನಿಯೆಂಟ್ ಅಂದರೆ ಲೆಸ್ ಪೇಪರ್ ವರ್ಕ್ ಇರುತ್ತೆ ಲೀಸಿಂಗಲ್ಲಿ, ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ಸು ಕಮ್ಮಿ, ಮತ್ತು ಕ್ರೆಡಿಟ್ ರಿಕ್ವೈರ್ಮೆಂಟ್ಸ್ ಬ್ಯಾಂಕ್ಸ್ಗಿಂತನೂ ಕಮ್ಮಿ ಇರುತ್ತೆ ಲೀಸಿಂಗಲ್ಲಿ. ಡಿಸ್ಅಡ್ವಾಂಟೇಜಸ್ ಆಫ್ ಲೀಸಿಂಗ್. ಫಸ್ಟ್ ಪಾಯಿಂಟು, ನಾವು ತಗೊಂಡಿರೋ ಅಸೆಟ್ಟು ಕರೆಕ್ಟಾಗಿ ವರ್ಕ್ ಆದರೆ ಮಾತ್ರ ಲೀಸಿಂಗ್ ಯೂಸ್ಫುಲ್ ಆಗುತ್ತೆ, ಇಲ್ಲ ಅಂದರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ಎಷ್ಟು ಅಗ್ರೀಮೆಂಟ್ ಮಾಡ್ಕೊಂಡಿರ್ತೋ ಅಷ್ಟು ಇಯರ್ಸು ವೇಸ್ಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಲೀಸಿಂಗಲ್ಲಿ ಓನರ್ಶಿಪ್ ಕೊಟ್ಟಿರಲ್ಲ. ಸೊ ಅದರಿಂದ ಲಾಸ್ಟ್ ಅಗ್ರಿಮೆಂಟ್ ಮುಗ್ದಾದ್ಮೇಲೆ ನಾವು ಅಸೆಟ್ಸ್ನ ರಿಟರ್ನ್ ಮಾಡಬೇಕಾಗುತ್ತೆ. ಮತ್ತು ಲೀಸಿಂಗಲ್ಲಿ ಅಸೆಟ್ಸ್ ಆರ್ ಪ್ರಾಪರ್ಟಿನ ತೊಗೊಳೋದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯೂನಿಟ್ 4ಅಲ್ಲೇ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಹೈಯರ್ ಪರ್ಚೇಸ್. ಹೈಯರ್ ಪರ್ಚೇಸ್ ಅನ್ನೋದು ಒಂದು ಸಿಸ್ಟಮು. ಯಾವುದೇ ಓನರ್ಶಿಪ್ ಇಲ್ಲದೆ ಸೆಲ್ಲರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಬೈಯರ್ಗೆ, ಮತ್ತು ಬೈಯರು ಇನ್ಸ್ಟಾಲ್ಮೆಂಟ್ ಮೂಲಕ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಬೈಯರು ಎಲ್ಲ ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ಪೇ ಮಾಡಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇರುವಾಗ ಪೇ ಮಾಡಿದ್ಮೇಲೆ ಅವರ ಗೂಡ್ಸ್ದು ಓನರ್ಶಿಪ್ ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸಪೋಸ್ ಏನಾದರೂ ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ಪೇ ಮಾಡಿಲ್ಲ ಅಂದರೆ ಫಸ್ಟಲ್ಲಿ ಪೇ ಮಾಡಿರೋ ಅಮೌಂಟ್ ಎಲ್ಲ ವಾಪಸ್ ಅವರೇ ಇಟ್ಕೊಂಡು ಅಸೆಟ್ಸ್ ಅಥವಾ ಗೂಡ್ಸ್ ಯಾವ್ದು ಪ್ರೊವೈಡ್ ಮಾಡಿರ್ತಾರೆ ಅದನ್ನು ಕೂಡ ರಿಟರ್ನ್ ತೊಗೊಂಡ್ಬಿಡ್ತಾರೆ. ನೆಕ್ಸ್ಟ್ ಹೈಯರ್ ಪರ್ಚೇಸರ್ ಅಂದರೆ ಬೈಯರು ಯಾರು ಗೂಡ್ಸ್ನ ತೊಗೊತಾರೆ ಅವರು ಬೈಯರ್ ಆಗ್ತಾರೆ. ಮತ್ತು ಹೈಯರ್ ವೆಂಡರು ಸೆಲ್ಲರು ಯಾರು ಗೂಡ್ಸ್ನ ಪ್ರೊವೈಡ್ ಮಾಡ್ತಾರೆ ಬೈಯರ್ಗೆ ಅವರು ಹೈಯರ್ ವೆಂಡರ್. ನೆಕ್ಸ್ಟು ಕ್ಯಾಶ್ ಪ್ರೈಸ್ ಅಂದರೆ ಯಾವ ಪ್ರೈಸಲ್ಲಿ ಗೂಡ್ಸ್ನ ನಾವು ಸೋಲ್ಡ್ ಮಾಡ್ತೀವಿ ಅದನ್ನು ಕ್ಯಾಶ್ ಪ್ರೈಸ್ ಅಂತಾರೆ. ಇಟ್ ರೆಫರ್ಸ್ ಟು ದಿ ಪ್ರೈಸ್ ಅಟ್ ವಿಚ್ ಗೂಡ್ಸ್ ಆರ್ ಸೋಲ್ಡ್ ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಸೇಲ್. ನೆಕ್ಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್. ಯಾವುದೇ ಗೂಡ್ಸು ಹೈಯರ್ ಪರ್ಚೇಸ್ ಸಿಸ್ಟಮ್ ಮೂಲಕ ಸೋಲ್ಡ್ ಮಾಡಿದ್ರೆ ಅದು ಹೈಯರ್ ಪರ್ಚೇಸ್ ಪ್ರೈಸ್ ಅಂತಾರೆ. ಇಟ್ ಇನ್ಕ್ಲೂಡ್ಸ್ ಕ್ಯಾಶ್ ಪ್ರೈಸ್ ಆ್ಯಂಡ್ ಕ್ಯಾಶ್ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಇಂಟ್ರೆಸ್ಟ್.